ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಸುಮಾರು 6:50 ನಾನೀಗ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಏನು ಮಾಡ್ತೀನಿ ಅಂತ. ಹಲೋ ಫ್ರೆಂಡ್ಸ್, ಈಗ ಟೈಮು 6:50. ನಾನು ಇವತ್ತಿನ ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೋಚನೆ ಮಾಡಿರ್ಬೋದು ಯಾಕೆ 3-4 ಡೇಸಿಂದ ವ್ಲಾಗ್ ಹಾಕಿಲ್ಲ ಅಂತ. ನಂಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಅದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರದ್ದು ಕಾಫಿ ಆಗಿದೆ ಅಂತ ಅನ್ಕೊತೀನಿ, ನಂದು ಕೂಡ ಆಯಿತು. ಈಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ತರಕಾರಿ ಏನಿದೆ ಅಂತ ನೋಡಿಬಿಟ್ಟು ನಾನು ಅದನ್ನು ಮಾಡ್ತೀನಿ. ನಾನು ಏನು ಮಾಡ್ತೀನಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ, ಸರಿನಾ? ಬೇಳೆ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಬೇಳೆ ತೊಳೆದು ಬೇಳೆ ಟೊಮೊಟೊ ಅರಶಿನ ಹಾಕಿ ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಬೇಳೆ ಒಂದೆರಡು ವಿಷಲ್ ಕೂಗಿದ್ಮೇಲೆ ಆಫ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ನಾನು ಮೂಲಂಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಬೇಳೆ ಜೊತೆನೆ ಮೂಲಂಗಿನೂ ಬೇಯಕ್ಕೆ ಹಾಕ್ಬಿಡ್ತಾರೆ. ಆದರೆ ನಾನು ಹಾಗೆ ಮಾಡಲ್ಲ. ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಮೂಲಂಗಿ ಕಟ್ ಮಾಡಿ ಇಟ್ಕೊಂಡು ಆಯಿತು. ನೆಕ್ಸ್ಟ್ ಈರುಳ್ಳಿ. ಕೆಲವರು ಈರುಳ್ಳಿನೂ ಬೇಯಕ್ಕೆ ಹಾಕ್ತಾರೆ, ನಾನು ಬೇಯಕ್ಕೆ ಹಾಕಲ್ಲ. ಬರೀ ಒಗ್ಗರಣೆಗಷ್ಟೇ ನಾನು ಯೂಸ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈರುಳ್ಳಿ ಒಗ್ಗರಣೆಯಲ್ಲೇ ಬೆಂದು, ಮೂಲಂಗಿ ಕೂಡ ಒಗ್ಗರಣೆಯಲ್ಲೇ ಬೇಯಬೇಕು. ಆಗಲೇ ಸಾಂಬಾರು ಗಮ್ಮಂತ ಇದೆ. ತೋರಿಸ್ತೀನಿ. ಕಟ್ ಮಾಡ್ಕೊಳ್ಳೋದು ಬದಲು
ಫ್ರೆಂಡ್ಸ್, ನಾಳೆ ಬೆಳಗ್ಗೆ ತಿಂಡಿಗೆ ನಾನು ದೋಸೆಗೆ ಹಾಕಿದ್ದೆ, ರುಬ್ಬಿಟ್ಟಿದ್ದೀನಿ. ಅದಕ್ಕೆ ನೋಡಿ ನಮ್ಮ ಮನೆಯವರು ಇದು ಪಡವಲಕಾಯಿ ತೊಗೊಂಡು ಬಂದಿದ್ದಾರೆ, ಇದು ಸಾಗು ಮಾಡು ಅಂತ. ನಾನು ಬೆಳಗ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಈಗಲೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬನ್ನಿ ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಕೆಲವರು ಬೀಜ ಸಮೇತ ಹಾಕ್ತಾರೆ, ಆದರೆ ನಾನು ಹಾಕಲ್ಲ. ಬೀಜಗಳು ಎಳೆದಿದ್ರೆ ಮಾತ್ರ ಹಾಕೊಳ್ತೀನಿ ಅಷ್ಟೇ. ಕಾಣಿಸ್ತಾ ಇದೆ ಅಲ್ವಾ? ದೋಸೆಗೆ ಈ ಪಡವಲಕಾಯಿ ಸಾಗು ಮಾತ್ರ ಒಳ್ಳೆ ಕಾಂಬಿನೇಷನ್ನು, ಸಕ್ಕತ್ತಾಗಿರುತ್ತೆ. ಹಾಗೆ ಸೋರೆಕಾಯಿ ಕೂಡ, ಸೋರೆಕಾಯಲ್ಲೂ ಮಾಡ್ತಾರಲ್ಲ, ಅದನ್ನು ಚೆನ್ನಾಗಿರುತ್ತೆ. ಯಾವಾಗಲೂ ಏನು ಆಲೂಗೆಡ್ಡೆ ಪಲ್ಯ, ಚಟ್ನಿ ಇವೇ ಮಾಡೋಕ್ಕಾಗುತ್ತಾ? ಇಲ್ವಲ್ಲ, ಅದಕ್ಕೆ ಸೋರೆಕಾಯಿ ಸಾಗು. ನೋಡಿ ಫ್ರೆಂಡ್ಸ್, ಈಗ ಬೇಳೆ ಬೆಂದಿದೆ. ನಾನೀಗ ಮುಲ್ಲಂಗಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ. ನೋಡಿ, ಈಗ ಎಣ್ಣೆ ಕಾದಿದೆ, ನಾನು ಹಾಕ್ತೀನಿ ಇದನ್ನ. ನೋಡಿ, ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಮುಲ್ಲಂಗಿ ಹಾಕ್ಕೊಳ್ತೀನಿ.
ನೋಡಿ ಫ್ರೆಂಡ್ಸ್, ಈಗ ಮೂಲಂಗಿ ಹಾಕೊಳ್ತೀನಿ ಒಗ್ಗರಣೆಗೆ. ಇಲ್ಲಿ ಮೂಲಂಗಿ ಒಗ್ಗರಣೆಯಲ್ಲೇ ಬೇಯಬೇಕು. ಅದು ಒಗ್ಗರಣೆ ಫ್ರೈ ಆಗ್ತಾ ಆಗ್ತಾ ಗಮ್ ಅಂತ ಇರುತ್ತೆ. ನಂಗೆ ಆ ಸ್ಮೆಲ್ ಎಷ್ಟು ಇಷ್ಟ ಗೊತ್ತಾ. ನೋಡಿ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಬೇಕು ಅನ್ಕೊಂಡೆ, ಆದರೆ ಆಗಲೇ ಇಲ್ಲ ಫ್ರೆಂಡ್ಸ್. ಏನು ಮಾಡಿದ್ವಿ, ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಈಗ ಸಂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾನು ಪಡವಲಕಾಯಿ ಸಾಗು ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಬೆಳಗ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮೂಲಂಗಿ ಒಗ್ಗರಣೆ ಬೇಯ್ತಿದ್ರೆ ಎಷ್ಟು ಸ್ಮೆಲ್ಲು ಗಮ್ ಅಂತ ಬರ್ತಾ ಇದೆ ಅಂದರೆ ಅರ್ಧಕ್ಕರ್ಧ ಮೂಲಂಗಿ ಎಣ್ಣೆಗೆ ಫ್ರೈ ಆಗಬೇಕು. ಈ ಬೇಳೆ ಜೊತೆನೆ ಹಾಕೊಂಡ್ರೆ ತುಂಬಾನೇ ಬೆಂದೋಗ್ಬಿಡುತ್ತೆ, ಚೆನ್ನಾಗೇ ಇರಲ್ಲ. ಸ್ವಲ್ಪ ಆರಬೇಕು, ಅಲ್ಲಿವರೆಗೂ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ವಿ. ಇನ್ನೇನು ವಿಷಯ ಅಂದರೆ ಸದ್ಯಕ್ಕೆ ಏನೂ ಇಲ್ಲ, ನಾಳೆ ಹೇಳ್ತೀನಿ ಇನ್ನು ಅಂತ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಬಂದಿದ್ರು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ನಾನು ಆ ವಿಡಿಯೋ ಮಾಡಿದ್ದೆ. ಆದರೆ ಅದು ಹೇಗೆ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ, ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. ನೆಕ್ಸ್ಟು ಬರ್ತಾರಲ್ವಾ, ಆಗ ಅತ್ತೆ ಮಾವ ಇಬ್ಬರು ಬರ್ತಾರೆ, ಆವಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ. ಅದು ಸ್ವಲ್ಪ ಆರಬೇಕು, ಕುಕ್ಕರ್ ಆರೋವರೆಗೂ ವೇಟ್ ಮಾಡಿ. ಈಗ ಇದು ಪ್ರೆಷರ್ ಇಳಿತು. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ಈ ಬೇಳೆ ಇದಕ್ಕೇನೆ ಸಾಂಬಾರ್ ಪೌಡರ್ ಹಾಕ್ಕೊಳ್ತೀನಿ. ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ನಾನು 1.5 ಸ್ಪೂನ್ ಹಾಕ್ಕೊಳ್ತೀನಿ. ಹಾಗೆ ಸಾಲ್ಟ್ ಹಾಕ್ಕೊಳ್ತೀನಿ. ಇದಕ್ಕೆ ಹಾಕ್ಬಿಟ್ಟು ಒಟ್ಟಿಗೆ ನೋಡಿ ಫ್ರೆಂಡ್ಸ್. ಈಗ ನಾನು ಬೇಳೆನ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಮೂಲಂಗಿ ಬೇಳೆ ಸಾಂಬಾರು ರೆಡಿ. ಕುದ್ಮೇಲೆ ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಬೇಕು. ಅಂದರೆ ಸಾಂಬಾರು ಪೌಡರ್ ಹಾಕಿರ್ತೀನಲ್ವಾ, ಸಾಂಬಾರು ಪುಡಿ ಸ್ಮೆಲ್ ಹೋಗೋವರೆಗೂ ಸಾಂಬಾರು ಕುದಿಸ್ಬೇಕು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ನಮಸ್ಕಾರ.